ಈಗ ನನಗೆ ಉಳಿದಿರೋ ಬ್ಯಾಲೆನ್ಸ್ ಎಷ್ಟು ಕೊಡಬೇಕು, ಬಡ್ಡಿ ಎಷ್ಟು ಕೊಡಬೇಕು? 96,408 ಅಸಲ್ ಇದೆ. ಇನ್ನು ಉಳಿದ ಬಡ್ಡಿ ಎಷ್ಟು ಇದರಲ್ಲಿ? ಇನ್ನೂ ಒಂದು ವರ್ಷ ಇದೆ ಬಡ್ಡಿ ಕ್ಲೇಮು. ಈಗ ಅಡ್ವಾನ್ಸ್ ಬಡ್ಡಿ ತಗೊಂಡಲ್ಲ, ಇದು ಏನಿದೆ ಅಂತ ಕೇಳಿ. ನಾವು ವಾರದ ಕಂತಲ್ಲಿ ಲೆಕ್ಕ ಹಾಕಿ ಕೊಟ್ಟಿದ್ದು ಸರ್. ಅಲ್ಲ ಸರ್ ನೀವು ವಾರದ ಕಂತಲ್ಲಿ ಬಡ್ಡಿ ಲೆಕ್ಕ ಕೊಟ್ಬಿಟ್ರಿ. ಈಗ 3 ಲಕ್ಷ ತಗೊಂಡಿದ್ದೀವಿ, 1 ಲಕ್ಷ ಸಾಲ ಐತೆ ನಮ್ಮ ದಿನ. ಆ ಲಕ್ಷನ ಈಗ ನನಗೆ ಹೆಚ್ಚಿಗೆ ಬೇಕಂತ ಬರ್ಸ್ಕೊಂತೀವಲ್ಲ, ಈ ಬಡ್ಡಿ ನೀವು ಆಲ್ರೆಡಿ 3 ಲಕ್ಷಕ್ಕೆ 2 ವರ್ಷಕ್ಕೆ ತಗೊಂಡ್ಬಿಟ್ಟಿರಿ ಬಡ್ಡಿ. ಆ 1 ಲಕ್ಷಕ್ಕೆ ಬಡ್ಡಿ ನೀವು ವಾಪಸ್ ಕೊಡ್ತೀರಾ? ಅದು ಮಾತ್ರ ಇಲ್ಲ ಅಂತ ಹೇಳ್ತಿರಲ್ಲ. ಅದು ಕೇಳ್ತಿರೋದು ನಾವು. ಮತ್ತೆ ವಾರದ ಹೇಳ್ರಿ ಮೀಟರ್ ಬಡ್ಡಿ ದಂಧೆ ಅಂತ ಹೇಳ್ರಿ ಕರೆಕ್ಟಾಗಿ. ಅದಕ್ಕೇನೈತೆ ಹೇಳೋದು ಕಟ್ ಇಂಟ್ರೆಸ್ಟ್ ತಾಂತಿರೋದು ಹಿಂಗೆ ಫೈನಾನ್ಸ್ಗಿಂತ ಅದ್ಭುತ ಕರ್ಬಸಯ್ಯ. 14% ಕಟ್ ಇಂಟ್ರೆಸ್ಟ್ ಅಂತ ಹೇಳ್ಬೇಡ್ರಿ ನೀವು, ಫ್ಲಾಟ್ ಇಂಟ್ರೆಸ್ಟ್ ಅಂತ ಹೇಳ್ರಿ. ಕಟ್ ಇಂಟ್ರೆಸ್ಟ್ ಅಂದ್ರೆ ಇಷ್ಟು ಬರುತ್ತದು. ಕಟ್ಟರ್ ಎಲ್ಲವರೆಗೆ ಇರುತ್ತಾ ಕಟ್ಸ್ಕೊಂತಾನೆ ಇರ್ತಾರೆ, ಕಟ್ತಾನೆ ಇರಬೇಕು. ಈಗ ಕಟ್ಟಿದ್ದೀರಿ ಎಷ್ಟು? 64,835 ಇನ್ನೊಂದು ವರ್ಷಕ್ಕೆ ಅದೇ ಡಿವೈಡ್ ಆಗಿ ಬರುತ್ತೆ. ಮತ್ತೆ ಇದು ಮಾತ್ರ ಕಂಪಲ್ಸರಿ ಇಲ್ಲ. ಇದು ಅಸಲ್ ನೆಕ್ಸ್ಟ್ ಎಲ್ಲ ಅಸಲಿಗೆ ಹೋಗುತ್ತೆ. ಇದ್ರ ಮೇಲೆ 1 ರೂಪಾಯಿನೂ ಕಟ್ಟಾಗಲ್ಲ. ಸರಿ ಮಂಜು, ಇವಾಗ ಅವ್ರು ಆ ಥರ ಹೇಳ್ತಿದಾರಲ್ಲ, ನಿನಗೆ ಅವಸರ ಬಂದತ್ತಪ್ಪ, ನೀನು 3 ಲಕ್ಷ ತಗೊಂತೀವಿ ಸಾಲ. ಈಗ ನಿನಗೆ ಅವಸರ ಬಡ್ಡಿ ನಿನಗೆ ಯಾವುದೇ ಥರದ್ದು ವಾಪಸ್ ಕೊಡಲ್ಲ. ನಾನು ಅವತ್ತೇ ಸಾಲ ಕೊಡುವಾಗ ಹೇಳಿದೆ 3 ವರ್ಷನೂ ಕಟ್ಟಬೇಕು, ಅದರೊಳಗೆ ಕಟ್ಟಿದ್ರೆ ಬಡ್ಡಿ ಕೊಡಲ್ಲ. ಸಾಲ ಕೊಡುವಾಗ ಹೇಳ್ತೇನೆ, ಮಧ್ಯದಲ್ಲಿ ಕ್ಲೋಸ್ ಮಾಡಿ ತೆಗಿಬೇಡಿ, ಬಡ್ಡಿ ಜಾಸ್ತಿ ಹೋಗಿರ್ತದೆ. ಕ್ಲೋಸ್ ಪೂರ್ತಿ ಸರಿ 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 ಸರ್. ಅಲ್ಲ ಸರ್, ನಮಗೆ ಇದೇ ಥರದ ಬ್ಯಾಂಕ್ ಬಡ್ಡಿ ಆಗುತ್ತಾ? ಅಲ್ಲ ಸರ್, ಬ್ಯಾಂಕ್ ಇದೇ ಥರ ಬ್ಯಾಂಕ್ ತಗೊಂಡ್ರೆ ನಮ್ಗೆ ಏನು ಬ್ಯಾಂಕ್ ಆಫ್ ಬರೋಡೆ ಕೊಟ್ಟಿದೆಯಲ್ಲ, ಅದೇ ಥರ ಬ್ಯಾಂಕ್ ಬಡ್ಡಿ ಅವ್ರು ಬ್ಯಾಂಕ್ನವ್ರು ತಗೊಂಡ್ರೆ ನಾವು ಕಟ್ಟೋಣ ಸರ್. ಅದು ನಮ್ಮಂಥರ ದುಡ್ಡೇ, ಉಳಿತಾಯ ದುಡ್ಡು ನಮ್ಗೆ ಸಾಲ ಕೊಟ್ಟಿರ್ತಾರೆ, ಅದು ಕಟ್ಟೋಣ. ಅದಕ್ಕೆ ನಮ್ಮ ಸ್ಟೇಟ್ಮೆಂಟ್ ಬೇಕಲ್ಲ, ನಮ್ಮ ಪಾಸ್ಬುಕ್ಕ ಪ್ರತಿಯೊಂದು ಅಕೌಂಟಿಗೆ ಪಾಸ್ಬುಕ್ಕ ಬರುತ್ತೆ. ಮಂಜುನಾಥ್ ನೋಡಿ 3 ಲಕ್ಷ ಅವರಿಗೂ ಅಷ್ಟೇ. ಇದು PRK ಬಾಂಡು ಸರ್. ನಮ್ಮ ಅಣ್ಣಂದು 14,000 ಚಿಲ್ಲರೆ ಐತದ ನೋಡ್ತಾ ಇದ್ದೀನಿ. 12,000 ಹಿಡ್ಕೊಂಡು 12,000 3 ವರ್ಷ ತಗೊಂಡಿರಿ. ಅದಕ್ಕೆ ರೆಸಿಪ್ಟ್ ಅಂತ ಅಲ್ಲಿ ಹಚ್ತಾ ಇದೀರಿ. ಅದಕ್ಕೆ ಬಾಂಡ್ ಬೇಕಲ್ವಾ ಸರ್? ಈಗ ಅವ್ರಿಬ್ರು ತೀರ್ಕೊಂಡು ಹೋದ್ರು ಅಂದರೆ, ಗಂಡನ ಹೆಂಡ್ತಿನ ತೀರ್ಕೊಂಡು ಹೋದ್ರೆ ಅಂದರೆ ಅವ್ರಿಗೆ ಹೆಂಗೆ ಕೇಳ್ಬೇಕು ನಾವು? ಇಲ್ಲ ಒಬ್ರು ತೀರ್ಕೊಂಡು ಹೋದ್ರೆ ಹೆಂಗೆ ಕೇಳ್ಬೇಕು ನಾವು? ಅದನ್ನ ಕೇಳ್ಬೇಕಾ ಬೇಡವಾ? ನಾವು ಏನೋ ಮಿಸ್ಯೂಸ್ ಏನೋ ಮಾಡ್ಕೊಂಡಿದ್ವಿ, ಯೂಸ್ ಮಾಡ್ಕೊಂತ ಇರ್ತಾನೆ, ಕಟ್ತಾ ಇರ್ತಾನೆ ವಾರ. ನಮ್ಮ ಲೆಕ್ಕ ಬರ್ರಿ ಅಲ್ಲಿ ನಿಂತ್ಕೊಂತೀರಲ್ಲ ಸುಮ್ಮನೆ. ತಿಪ್ಪಯ್ಯ ಬಾಯಪ್ಪ, ಇಲ್ಲಿ ದುಡ್ಡು ಕಟ್ಟಿಗೆ ದುಡ್ಕೊಂಬಂದು ಕಟ್ಟಿದ್ದೀವಿ, ಬಾ ಕೇಳ ಬಾಪ ಲೆಕ್ಕ. ನನ್ನೊಂದೇ ಕೇಳ್ತೀಯಲ್ಲ ಬಂದು. ಸರ್ ಮರುಪಾವತಿ ಚೀಟಿ ಕಂಪ್ಯೂಟರ್ನಲ್ಲಿ ಇವಾಗ ಕೊಟ್ರು ಕಂಪ್ಯೂಟರ್ಲ್ಲಿ ಬರ್ತಾವೆ. ಇಲ್ಲ ನೀವೇ ಹೇಳ್ರಿ, ನಾನು ನಮ್ಮ ಮೊಬೈಲೇ ತಕ್ಕೊಡ್ತೀನಿ ನಿಮಗೆ. PDF ಇವಾಗ ಹಾಕಂದ್ರೆ ಹಾಕ್ತೀನಿ, ಅದನ್ನ ಬಿಟ್ಬಿಡಿ. ನಮ್ಗೆ ಬ್ಯಾಂಕಲ್ಲಿ ಇವ್ರು ನಮ್ಮ ಒಕ್ಕೂಟದ ಅಧ್ಯಕ್ಷರು. ಕೇಳಪ್ಪ, ನೀನೇ ಹೇಳಪ್ಪ, ಏನು ಅರ್ಜಿ ಏನಾದ್ರು ಕೊಡ್ಬೇಕೇನು ಸರ್ ನಿಮಗೆ? ಅಲ್ಲ ಸರ್, ನಿಮಗೆ ಅರ್ಜಿ ಏನಾದರೂ ಕೊಡ್ಬೇಕಾ? ನೋಡಿ ಸರ್, ನೀವು ರೆಕಾರ್ಡ್ಸ್ ಕೊಡಿಸಿಲ್ಲ ಅಂದರೆ ನಮ್ಮ ಗುಂಡ್ಲೂರು ಸಂಘನ ಅಷ್ಟು ನಿಲ್ಲಿಸ್ತೀವಿ ನಾವು. ನಾವು ಬ್ಯಾಂಕ್ ಸ್ಟೇಟ್ಮೆಂಟು ಒರಿಜಿನಲ್ಲೇ ಕೊಡಬೇಕು. ನೀವು ಕೊಟ್ಟರೆ ನಾವಿಂದ ಪ್ರಚಾರ ಮಾಡಿ. ಏನು ಸರ್, ನಮ್ಮ ಸಂಘದೇ, ನಾವು ದುಡ್ದಕ್ಕ ಮಾಡ್ತಕ್ಕಂಥ ಸಂಘ ಇದು. ನೀವು ನಮ್ಗೊಂದು ವ್ಯವಸ್ಥೆ ಮಾಡಿಕೊಟ್ಟಿರ, ಒಳ್ಳೇದು ಮಾಡಿಕೊಟ್ಟಿರ. ಕರೆಕ್ಟಾಗಿ ಲೀಗಲ್ ಇದ್ದರೆ ನಾವು ಎಲ್ಲ ಪ್ರಚಾರ ಮಾಡ್ತೀವಿ ಸರ್. ಕಂತು ಬಾಕಿದ್ರೆ ಸಮೇತ ಕಟ್ಕೊಂಡು ಹೋಗ್ತೀವಿ. ಈಗ 3 ವಾರ ಕಟ್ಟಿಲ್ಲರೂ ನಾನು ಕಂತು ಬಾಕಿಲ್ಲ ಅಂತ ಹೇಳ್ತಿರಲ್ಲ ನೀವು. ಅದೇ ನನಗೆ ಆಶ್ಚರ್ಯ. ಯಾರು ಕಟ್ಟಿದಾರೆ ಗೊತ್ತಿಲ್ಲ ನನಗೆ. ಇವರಂತೂ ಕಟ್ಟಿಲ್ಲ, ನಮ್ಮ ಸಂಘದ ಸದಸ್ಯರು ಯಾವನ್ನೂ ಕಟ್ಟಿಲ್ಲ. ಆದರೂ ಯಾರು ಕಟ್ಟಿದ್ರೆ ಗೊತ್ತಿಲ್ಲ ನನಗೆ. ಒಟ್ಟೆ ಕಂತು ಬಾಕಿಲ್ಲ ನಂದು. 3 ವಾರಪ್ಪ ನಾನು ಕಟ್ಟಿಲ್ಲ ದುಡ್ಡು, ಆದರೂ ಕಂತು ಬಾಕಿಲ್ಲ ಅಂತ ಹೇಳ್ತಾರೆ. ಅಂದರೆ ಬಾಯಿ ಮಾಡಿದ್ರೆ ಮಾತ್ರ ದುಡ್ಡು ಹಾಕ್ತಾರ ಧರ್ಮಸ್ಥಳದಿಂದ ಗೊತ್ತಾಗ್ತಿಲ್ಲ ನನಗೆ ಅದು. ಇವ್ರದ್ದು 7 ವಾರಕ್ಕೆ ಸತವಾಗಿ ಕಟ್ಟಿಲ್ಲ, 7 ವಾರನೂ ಕಟ್ಟಿಲ್ಲ. ಮತ್ತೆ ಸೆಂಟ್ರದಾಗ ಇವರೇ ಷಣ್ಮುಖ ಅಂತಾರೆ ನೋಡ್ರಪ್ಪ, 7 ವಾರ ಕಟ್ಟಿಲ್ಲ. 12,000 ಮಾತ್ರ ಕಂತು ಬಾಕಿ ತೋರಿಸ್ತೈತೆ. 7ರಲ್ಲಿ 14,000, ಮತ್ತೆ ಸೆಂಟ್ರಿಗೆ 1,000 ಕಟ್ಟಿದ್ದಾನೆ. ಅದು ಯಾವುದು ಇಲ್ಲ ಕಂತು ಬಾಕಿ. ಅಂದರೆ ಕೇಳ್ದಂಗಿದ್ದು ಕಂತು ಕಟ್ಟದಂಗಿದ್ರೆ ಮಾತ್ರ ಇದು ಸಾಲ ಜಮಾ ಆಗುತ್ತೆ. ಕಂತು ಕಟ್ಟೋದ್ರಿಗೆ ಜಮಾ ಆಗಲ್ಲ. ಸರ್ 3,000 ಕಟ್ ಮಾಡಿರಲ್ಲ ಸರ್. ನನ್ನ ಇನ್ಸೂರೆನ್ಸ್ 3,000 ಕಟ್ ಮಾಡಿ 1,100 ರೂಪಾಯಿ ಕಟ್ ಮಾಡ್ತಕ್ಕಂಥವ್ರು. ನೀವು ಯಾಕೆ ಕೊಡಕ್ಕೆ ನೀವ್ಯಾರು ಸರ್? ನೀವು ಯಾಕೆ ಕಟ್ ಮಾಡ್ಕೊಂಬಕ್ಕೆ ನೀವ್ಯಾರು? ನಾವು ಕಟ್ಟಿರ್ತಕ್ಕ ದುಡ್ಡಿಗೆ ಲೆಕ್ಕ ಮತ್ತೆ ಯಾರು ಸರ್ ಕಟ್ ಮಾಡ್ತಾರೆ? ನಾವು ಹೇಳ್ದಕ್ಕಿಂತ ಮುಂಚೆಗೆ
ಕಟ್ಟೋದು ಕಾರ್ಡಲ್ಲಿ. ಬ್ಯಾಂಕಲ್ಲಿ ಯಾವ್ದು ಲೆಕ್ಕಾಚಾರ ಇಲ್ಲ, ನೀವೆಲ್ಲ ಹಾಕಿದ್ದು ಬ್ಯಾಂಕಿಗೆ ಹೋಗಿ. ಬ್ಯಾಂಕ್ ಹೋಗಿದೆ. ಸರಿ ಸರಿ ಸರ್, ನಾನು ಅಲ್ಲ ಸರ್ ನೋಡಿ ಈ ಸ್ಲಿಪ್ಪಿಗೆ ಇದು ಡೇಟ್ ನೋಡಿ ಸರ್, ಒಂದು ನಿಮಿಷ. ಎಷ್ಟಿದೆ ಸರ್? 27 ಇದೆ. 27 ಈ ಡೇಟಿಗೆ ಒಂದಿನ ಹೆಚ್ಚು ಕಡಿಮೆ ಆದರೆ ಸರ್, ಒಂದಿನ ಹೆಚ್ಚು ಕಡಿಮೆ ಆಗ್ತಿರೋ ತನಕ ಆ ಡೇಟ್ ಒಳಗೆ ನಮ್ಮ ಅಮೌಂಟು ಅಲ್ಲಿ ಎಂಟ್ರ್ ಆಗಿರ್ಬೇಕು. ಎಷ್ಟು ಕಟ್ಟಿರ್ತೀವೋ ಅಷ್ಟು ದುಡ್ಡು ನಮ್ಮ ಅಷ್ಟು ಇದಕ್ಕೆ ಹೋಗುತ್ತೆ. ಅದು ಯಾವ ಅಕೌಂಟ್ಗೆ ಹೋಗಿತ್ತು ನಾನು ಡೀಟೇಲ್ಸ್ ಎಲ್ಲ ಪ್ರತಿ ನಾನು 2018ರಿಂದ ಇಲ್ಲವರೆಗೆ ಸ್ಟೇಟ್ಮೆಂಟ್ ಬೇಕು ನೋಡಿ ಸರ್ ನನಗೆ. ಮತ್ತು ನೀವು ಏನಾದರೂ SKRDP ಇದು ಬರೀ ಅದನ್ನೇ ಸೀಲು ಸೈನ್ ಹಾಕಿ ಕೊಟ್ಟರೆ ನಾವು ಒಪ್ಪಲ್ಲ. ಇದು ಇದು ಬ್ಯಾಂಕ್ ಸ್ಟೇಟ್ಮೆಂಟು ನಮ್ಮ ಪಾಸ್ಬುಕ್ಕದ್ದು ಅಲ್ಲ ಸರ್, ನಮ್ಮ ಪಾಸ್ಬುಕ್ ಅಕೌಂಟ್ ಅದು ಬ್ಯಾಂಕ್ ಬೇರೆ ಸಪ್ರೇಟ್ ಐತಾ ಹೆಂಗದು ಸರ್? CC ಅಕೌಂಟಲ್ಲಿ ಹಂಗಾದ್ರೆ ಉಳಿತಾಯ ಕಟ್ಸ್ಕೊಂಬಕ್ಕೆ ಅವಕಾಶ ಇಲ್ಲ, ನೀವೇ ಕಟ್ಸ್ಕೊತೀರಾ ಸರ್? ಮತ್ತಿದು ಉಳಿತಾಯ ಕಟ್ಸ್ಕೊತಿದ್ದೀರ? ನಮ್ಮ ಉಳಿತಾಯಕ್ಕೆ ಮತ್ತೆ ಬಡ್ಡಿ ಐತೆ ಸರ್? ಲಾಭಾಂಶ ದುಡ್ಡು ಸರ್, NRLM ಯೋಜನೆಯಲ್ಲಿ ಸಾಲ ಬರ್ತಕ್ಕಂಥ ನಮ್ಮ ಸಾಲ ವ್ಯವಹಾರ ಹಾಂ ಸರಿ ಬಂದಿಲ್ಲ ಆದ್ರೂ ನಮ್ಮ ಲಾಭಾಂಶ ದುಡ್ಡು ಹೆಂಗೆ ಹಾಕ್ತೀರಿ ನೀವು? ನಮ್ಮ ಉಳಿತಾಯ ದುಡ್ಡು ಸರ್ 7,000, ನಮ್ಮದು ಉಳಿತಾಯ ದುಡ್ಡು 11,000ಕ್ಕೆ 11,000 ಕೊಡ್ತೀರಾ ನೀವು? ನನ್ನ ಸಂಘ ಸ್ಟಾರ್ಟ್ ಆಗಿ 8 ವರ್ಷ ಆಯ್ತು ಈಗ. 2018 ಸ್ಟಾರ್ಟ್ ಆಗಿರ್ತಕ್ಕದು. ಬರೀ ಅವಾಗ 190 ಸರ್, 1,300 ರೂಪಾಯಿ ಒಂದ್ಸರಿ ನಾವು ಮಾತ್ರ ಲಾಭಾಂಶ ಬಂದಿರೋದು. ಇಲ್ಲಿವರೆಗೆ ನಾವು 10 ರೂಪಾಯಿ ಲಾಭಾಂಶ ಬಂದಿಲ್ಲ. ಅಲ್ಲ ಸರ್, ನಮ್ದು ಗ್ರೇಡಲ್ಲಿ ಇರ್ತಕ್ಕಂಥ ಸಂಘ ಇದೇವರೆಗೆ ಲಾಭಾಂಶ ಕೊಟ್ಟಿಲ್ಲ. ನೀವು ಏನು ಮಾಡ್ತೀರಾ ಮತ್ತೆ? ನಮ್ಮ ಅಲ್ಲ ರೀ, ನಾವು ಕರೆಕ್ಟ್ ಕಟ್ಕೊಂಡು ಹೋಗ್ತಿಲ್ಲ. ನಮ್ಮ ಬಗ್ಗೆ ಏನೈತೆ ನಿಮ್ಮ ಕಾಳಜಿ ಹೇಳ್ರಿ. ಕಟ್ಟು ಅಂತ ಹೇಳ್ತಿರಲ್ಲ, ಏನಾಯ್ತಪ್ಪ ಇರ್ಫಾನ್ ನಿನಗೆ? ಏ 300 ಅಲ್ಲ ಕಣ, 190 ರೂಪಾಯಿ ಅದ್ರಾಗ ಐತೆ ನೋಡಿ, ಬುಕ್ದಲ್ಲಿ ಐತೆ. 1,300 ರೂಪಾಯಿ ಕೊಟ್ಟಿದ್ದೀರಾ? 1,300 ರೂಪಾಯಿ ಒಂದ್ಸರಿ ಮಾತ್ರ, ಅದು ಒಂದೇ ವರ್ಷ 2 ವರ್ಷಕ್ಕೆ ಆಗೋದು. ಇವಾಗ 5-6 ವರ್ಷ ಮುಗ್ಲರೇ ಟ್ರಾನ್ಸಾಕ್ಷನ್ ಆಯ್ತಾ, ಅದು 1 ರೂಪಾಯಿ ಕೊಡೋಂಗಿಲ್ಲ ಲಾಭಾಂಶ. ಏನು ಮಾಡಿದ್ವಿ ನಾವು? ಏನು ಧರ್ಮಸ್ಥಳ ಸಂಘದಾಗ ಐದೀವಾ ಇಲ್ಲ ನಾವು? ಅಲ್ಲ ನೀ ಹೇಳ್ತೀಯಪ್ಪ ಸತ್ತೋಗಂತ ಹೇಳ್ತೀವಿ ಮಾಡೋ. ಹ್ಞೂ ಪ್ರತಿಯೊಂದು ವೀಡಿಯೋ ಮಾಡ್ಕೊಂತ ಇರ್ಫೋನು. ಮಾಡ್ತಾ ಇದ್ದೀನಿ, ಅದಕ್ಕೇನಿದೈತೆ? ಇದು PRK ಅಮೌಂಟ್ ಅಂತಪ್ಪ, 1,491 ರೂಪಾಯಿ ಸಾಲ ಆಗಿರೋದು. 2.5 ಲಕ್ಷ ಜನವರಿ 26 19/1/2023 ಇದರಲ್ಲಿ 2.5 ಲಕ್ಷ. ಕಟ್ಟಾಗಿ ಬಂದಿರತಕ್ಕಂಥ ದುಡ್ಡು ಇದು 2,27,000 ಅಕೌಂಟಿಗೆ ಬಂದತ್ತೆ. ಬ್ಯಾಂಕ್ ಆಫ್ ಬರೋಡ ಅಂತ ಹಚ್ಚಿದ್ದಾರೆ, ಬಂದಿರೋದು SKRDPಯಿಂದ. ನೋಡ್ರಿ ಇಲ್ಲಿ ಬಡ್ಡಿ 42,549 ರೂಪಾಯಿ 3 ವರ್ಷಕ್ಕೆ, 2.5 ಲಕ್ಷಕ್ಕೆ ಕಂತು 2,060 ರೂಪಾಯಿ.